ನನ್ನ ಮಗನ್ಗೆ ಓಟ್ ಹಾಕಿ ನನ್ ಮಗ ಅವನು ಡಿಕೆ ಓಟ್ ಹಾಕಿದ್ರ ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುಂಡ ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ ಏನು ಇಲ್ಲ ಬಡಭೂಮಿ ರೈತರೇ ಇಲ್ಲ ಎಷ್ಟು ಇದರಿಂದ ಸಾಕ್ತಾರೆ ನನ್ನ ಮಗನ ಕಣ್ಣೇ ಕಾಣಲ್ವಾ ಆ ಲೋಫರ್ ನನ್ನ ಮಗನಿಗೆ ಬರಬೇಕು ಮಿಂಡ್ರು ಗುಡ್ತವನು ಅವನ ಅಪ್ಪ ಅವ್ನು ಗುಡ್ತ ನನ್ನ ಮಗ ಅಲ್ಲ ಬಂದು ನೋಡ್ಲೇ ಇಲ್ಲ ಬೇಕು ನನ್ನ ಮಗ ಬರ್ತೀನಿ ಅಂದವನು ಯಾಕೆ ಬರ್ಲಿಲ್ಲ ಬಟ್ಟೆ ಹೊಡಿತಾರೆ ಚಪ್ಪಲಿ ಹೊಡಿತಾರೆ ಪರ್ಕೆಲು ಹೊಡಿತೀವಿ ಬಿಟ್ಬಿಡಲ್ಲ ನನ್ ಬೇಕು ನನ್ನ ಜಮೀನು ಅಂತ ಬಡಭೂಮಿ ಅಂತ ಅನ್ನೆಲ್ಲ ಬಂದು ನೋಡಿ ಓಟು ಬಂದು ಕೈ ಮುಗ್ದಿ ಕಾಲ್ ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೇ ಅವನೇನು ಎಷ್ಟು ಚೆಂದ ಕುಟ್ ನನ್ನ ಮಗನು ಮಿಂಡ್ರು ಕುಟ್ ನನ್ನ ಮಗ ಯಾಕಳ ನಾವು ಮಕ ಸೇದೋಗನ್ಗೆ ಬಂದು ಬಿಡ್ಬೇಕ ನನ್ನ ಮಗ ಆವಾಗ ಅದೇ ಅವನಿಗೆ ಇಲ್ಲೇ ಕಂಬಕ್ಕೆ ಕಟ್ಟೆ ಹೊಡೆಸ್ತೀವಿ ಹೆಂಗಸರ ಕೈಲಿ ಹೊಡೆಸ್ತೀವಿ ಬರ್ಬೇಕು ತಾಕತ್ತಿದ್ರೆ ಅವ್ನು ಬರ್ಬೇಕು ಅಮ್ಮ ಹೇಳಮ್ಮ ಯಾವ ಊರಮ್ಮ ನಮ್ದು ಬೈರ್ಮಂಗ್ಲ ಆ ನನ್ನ ಮಗನ್ಗೆ ಓಟ್ ಹಾಕಿ ನನ್ ಮಗ ಅವನು ಡಿಕೆ ಓಟ್ ಹಾಕಿದ್ರ ಡಿಕೆ ಇವನು MLA ನನ್ನ ಮಗನ್ಗೆ ಅವ್ನು ಯಾವನ ಬಾಲಕೃಷ್ಣ ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುಂಡ 10 kg ಬತ್ತಾ ಇಲ್ವಾ 5 kg ಕೊಡ್ತಾರೆ 5 kg ಕೇಂದ್ರದವ್ರು ಕೊಡ್ತಾ ಇರೋದಂತೆ ನೋಡಿ ಚೆಕ್ ಮಾಡಿ ಯಾನು ಇಲ್ಲ 10 kg ಅಕ್ಕಿ ಬೋರಿ ಕಳ್ಸೋದು ಈ ನನ್ನ ಮಕ್ಳು ಕೊಡಲ್ರು ನೋಡ್ರಿ ಅಲ್ಲಿ ರೇಷ್ಮೆ ಬನ್ನಿ ಬಾರಜ್ಜಿ ರೇಷ್ಮೆ ನೋಡಿ ನೋಡಜ್ಜಿ ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ ಏನು ಇಲ್ಲ ಬಡಭೂಮಿ ರೈತರೇ ಇಲ್ಲ ನೋಡಿ ಡಿಕೆ ಶಿವಕುಮಾರ್ ಅವರು ರೈತರು ಇಲ್ಲ ಅಂದ್ರು ಈ ರೇಷ್ಮೆ ಹುಳ ಯಾರಪ್ಪ ಬೆಳೆದಿರಿ ಮಾಡಿರೋದು ನೋಡ್ರಿ ರೈತರ ಮೇಲೆ ಬೆಳೆ ಎಲ್ಲಿ ಬೆಳೀತಾರೆ ಅವನ ಮಕ ಮುಚ್ಚೋನ್ಗೆ ಬೈರ್ಮಂಗಲ ಪಂಚಾಯತಿದು ಕೆಂಸಟ್ಟಿ ಗ್ರಾಮಂದು ಮಂಜುನಾಥ್ ರೈತ ರೇಷ್ಮೆ ಇಷ್ಟು ಕಷ್ಟ ಬಿದ್ದಿ ಮಳೆ ಎಂದೆ ಗಾಳಿ ಎಂದೆ ಸೊಪ್ಪು ಕೂದಿ ಅವು ಒಯ್ತಾವೋ ಬತ್ತಾವೋ ಅಂತ ದುಡ್ಡು ಸುರ್ದಿ 10,000 15,000 ಇಷ್ಟು ಮಟ್ಟಿಗೆ ಎಷ್ಟು ಕಷ್ಟದಿಂದ ಹುಳ ಸಾಕ್ತಾರೆ ಎಷ್ಟು ಇದರಿಂದ ಸಾಕ್ತಾರೆ ನನ್ನ ಮಗನ ಕಣ್ಣೇ ಕಾಣಲ್ವಾ ಆ ಲೋಫರ್ ನನ್ನ ಮಗನಿಗೆ ಬರಬೇಕು ಮಿಂಡ್ರು ಗುಡ್ತವನು ಅವನ ಅಪ್ಪ ಅವ್ನು ಗುಡ್ತ ನನ್ನ ಮಗ ಅಲ್ಲ ಅದೆಷ್ಟು ಜನಕ್ಕೆ ಅವರು ಬಿಸಿಲಲ್ಲಿ ನೋಡಿ 135 ದಿನ 1.5 ವರ್ಷದಲ್ಲಿ ನಿಮ್ MLA ಬಾಲಕೃಷ್ಣ ಅವ್ರು ಇದಾರಲ್ಲ 1.5 ವರ್ಷದಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರಲ್ಲ ತೋರ್ಸಪ್ಪ ಈಗ ನೋಡಿ ಈಗ ಜಸ್ಟ್ ಊಟಕ್ಕೆ ಎದ್ದೋದ್ರು ಜನ ಎಲ್ಲ ಊಟಕ್ಕೆ ಎದ್ದೋಗಿದ್ದಾರೆ ಇದೇ ಜಾಗದಲ್ಲಿ 1.5 ವರ್ಷದಿಂದ ಬಂದು ನೋಡ್ಲೇ ಇಲ್ಲ ಬೇಕು ನನ್ ಮಗ ಬರ್ತೀನಿ ಅಂದವನ್ ಯಾಕೆ ಬರ್ಲಿಲ್ಲ ಬಟ್ಟೆ ಹೊಡಿತಾರೆ ಚಪ್ಪಲಿ ಹೊಡಿತಾರೆ ಪರ್ಕೆಲು ಹೊಡಿತೀವಿ ಬಿಟ್ಬಿಡಲ್ಲ ನನ್ ಬೇಕು ನನ್ನ ಜಮೀನು ಅಂತ ಬಡಭೂಮಿ ಅಂತ ಅನ್ನೆಲ್ಲ ಬಂದು ನೋಡಿ ಅವಾಗ ಅವನ್ಗೆ ಅದೇ ಹಬ್ಬ ಹಿಂಗೆ ಮೊನ್ನೆ ರಾಮನಗರಕ್ಕೆ ಹೋದ ಕದ್ದೋಡೋದ ಯಾಕೆ ಕದ್ದೋಡೋಗಿದ್ಯಾರು ಬಾಲಕೃಷ್ಣ ಹಳ್ಳ ಸಂದಕ್ಕೆ ಹೋದ್ರೆ ಅಲ್ಲೇ ಮರ್ಯಾದೆ ಮಾಡವ್ರೆ ಪರ್ಕೆ ಇರ್ತಂದ್ರು ಹೊಂಟೋದ್ರೆ ಈಗ ನಿಮ್ಮೂರಿಗೆ ಬಂದ್ರೆ ಪರ್ಕೆಲ್ ಹೊಡಿತೀವಿ ಕೆರ್ದಲ್ಲಿ ಹೊಡಿತೀವಿ ಅಷ್ಟೇ ಸಾಲಲ್ವಾ ಅವನೇ ಹೇಳ್ಕೊಂಡ ಮಾನ ಮರ್ಯಾದೆ ಇಲ್ದೆ ಹಂಗೆ ಹೇಳೋನೆ ಅಲ್ಲ ಓಟ್ ಹಾಕಿಸ್ಕೊಂಡು ರೈತರ ಹತ್ರ ಬರ್ಬೇಕಲ್ವಾ ಓಟು ಬಂದು ಕೈ ಮುಗ್ದಿ ಕಾಲ್ ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೇ ಅವನೇನು ಎಷ್ಟು ಚೆಂದ ಕುಟ್ ನನ್ನ ಮಗನು ಮಿಂಡ್ರು ಗುಟ್ ನನ್ನ ಮಗ ನೋಡೋಣ ಅಮ್ಮ ಈಗ ನೀವಿಷ್ಟು ಹೋರಾಟ ಮಾಡ್ತಿದ್ದೀರಲ್ಲ ಈಗ್ಲಾದ್ರೂ ಬರ್ತಾರ ನಿಮ್ಮ MLA ಅಂತ ಗಾಳಿ ಎಂದೇ ನಾವು ಓಡಾಟ ಮಾಡ್ತಿದ್ವಿ ಸೊಳ್ಳೆ ವಾಸನೆ ಕುಡ್ಕೊಂಡು ಮುಂದೆನೆ ಮೋರಿ ಇದೆಯಲ್ಲ ಮೋರಿನೂ ಕ್ಲೀನ್ ಮಾಡ್ತಿಲ್ವಲ್ಲ ಯಾವ ನಾವು ಬರಕಿಲ್ ಮಕ್ಕ ಇಲ್ವಲ್ಲ ಮಾಡಕ್ಕೆ ಲೋಫರ್ ನನ್ನ ಮಗನ್ಗೆ ಹೇಳು ಹೋಗ್ಬಿಟ್ರು ಮಾತ್ರ ಕೈ ಸಿಕ್ಕೋದ್ರು ಮತ್ತೆ ಅದೇನಾಯ್ತಾರೋ ಬಡವ್ರ ಕೈಲಾದ ಎಷ್ಟೋದೈತಿ ಅಂತ ವಿಧಾನಸೌಧಕ್ಕೆ ಹೋಗ್ಬಿಟ್ರೆ ಹೋಯ್ತೀವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀರಾ ಹಾಕ್ತಿವಿ ಈ ಎಲ್ಲ ನೋಡ್ಕೊಂಡು ಹಾಕ್ತಿವಿ
ಬಿಡದೆ ಇದರಿಂದನೂ ಹಾಕ್ತಿವಿ. ಆಯ್ತಜ್ಜಿ ಆಯ್ತಜ್ಜಿ. ಗೊತ್ತಾ, ನಾವು ಎಷ್ಟು ಇಟ್ಟು ನೀರು ಕುಡಿದೆ ನಾವಿಲ್ಲಿ ವನವಾಸ ಮಾಡ್ತೀವೋ ನಮ್ಮ ಸಾಪ ನಮ್ಮ ಗೋಳು ಅವ್ನ ತಗುಲ್ತದೆ, ಅವನ ಹೆಂಡ್ರು ಮಕ್ಳಿಗೆ ತಗುಲ್ತದೆ. ಗೊತ್ತಾಯ್ತು, ನಮ್ಮ ಕಣ್ಣಲ್ಲಿ ಎಷ್ಟು ನೀರು ಕೆಡುತ್ತಾವನೋ ಅಷ್ಟು ಅವನು ಹೇಳ್ತಿದ್ರು. ನಮ್ಗೆ BP ಶುಗರ್ ಇರ್ಲಿಲ್ಲ, BP ಮಾತ್ರ ತಗೋತಾ ಇದೀವಿ ಅಂತ ಸುಮಾರು ಜನ. ಈ ನಾವು ತಗೋತಾ ಇದ್ದೀವಿ. ಯಾವಾಗ ಹಿಂಗಾಯ್ತು BP ಮಾತ್ರ ತಗೋತಾನೆ ಇದ್ದೀವಿ. ಭೂಮಿಗೆ ಯಾವಾಗ ಅವ್ನು ಇಳಿದ್ನೋ ನಾವು ಮಾಡ್ತೀವಿ ಅಂತ BP ಜಾಸ್ತಿ ಆಯ್ತು. ನೋಡಿ, ಬೆಳಿಗ್ಗೆ ಇಷ್ಟಂಗ್ಲೋ ಪಂಗ್ಲೋ ತಿನ್ಕೊಂಡು ಬಂದ, ಇವಾಗ ಇನ್ನೂ ಇಲ್ಲ. ಅಳ್ಬೇಡಿ ಆಯ್ತು. ನಮ್ಮ ಗೋಳು ಅವ್ನಿಗೆ ತಗ್ಲಲ್ವಾ, ನಮ್ಮ ಮಕ್ಳುಗಳು ನಮ್ಮ ಮಕ್ಳುಗಳು ತಗ್ಲಲ್ವಾ ಅವನಿಗೆ, ಆಯ್ತಜ್ಜಿ. ಮುಂದೆ ಮಗನ್ಗೆ ಅಳ್ಬೇಡಿ ಅಜ್ಜಿ ಅಳ್ಬೇಡಿ. ನೀವು ಯಾಕಳ ಅವ್ನ ಮಕ ಸೇದೋಗನ್ಗೆ ಬಂದು ಬಿಡ್ಬೇಕಾ ನನ್ನ ಮಗ, ಅವಾಗ ಅದೇ ಅವನಿಗೆ ಇಲ್ಲೇ ಕಂಬಕ್ಕೆ ಕಟ್ಟೆ ಒಡಿಸ್ತೀವಿ, ಹೆಂಗಸ್ರ ಕೈಲೇ ಒಡಿಸ್ತೀವಿ. ಬರಬೇಕು, ತಾಕತ್ತಿದ್ರೆ ಅವ್ನು ಬರಬೇಕು. ಕಂಬಕ್ಕೆ ಬಟ್ಟೆ ಬಟ್ಟೆ ಹಿಡ್ದಾಕ್ತಾರೆ, ಪರ್ಕೆಲ್ ಹೊಡಿತಾರೆ, ಕೆಡ್ಡೆಲ್ಲಿ ಹೊಡಿತಾರೆ, ಬಟ್ಟೆ ಬಿಚ್ಚಕ್ಕೆ ಕಂಬಕ್ಕೆ ಕಟ್ಟೆ ಹೊಡಿಯೋದು ಅವನಿಗೆ. ಹೆಂಗಸ್ರಿಗೂ ಗಂಡಸ್ರು ಬೇಡ, ಹೆಂಗಸ್ರುಗಳೇ ಸೇರ್ಕೊಂಡು ಹೊಡಿತೀವಿ, ಎದ್ರುಕೊಳ್ಳಲ್ಲ. ಆಯ್ತಜ್ಜಿ, ಊಟ ಮಾಡಿದ್ರಾ? ಎಲ್ಲ ಬೆಳಿಗ್ಗೆ ಊಟ ನಾಷ್ಟ ಮಾಡೋದು. ಊಟ ಮಾಡಿ ಮತ್ತೀಗ ಎಷ್ಟೊತ್ತಿಂದ ಮತ್ತೆ ಶುರು ಮಾಡಿ?